ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೇತನ ವ್ಲಾಗ್ಸ್. ಗೈಸ್, ಇವತ್ತು ಸ್ಯಾಟರ್ಡೇ ಬೆಳಗ್ಗೆನೇ ಹೋಗಿ ದೇವಸ್ಥಾನದಲ್ಲಿ ದರ್ಶನ ಮಾಡಿಕೊಂಡು ಆ್ಯಂಡ್ ಐ ಕೇಮ್. ಇವತ್ತು ಏನಪ್ಪ ಕೆಲಸ ಅಂದರೆ ವುಡ್ ವರ್ಕ್ ಅವ್ರು ಬರ್ತಾರೆ, ವುಡ್ ವರ್ಕ್ನ ಮಾಡ್ತಾರೆ. ಆ್ಯಂಡ್ ಕಿಚನ್ದು ಆ್ಯಂಡ್ ಟಿ ವಿ ಸ್ಟ್ಯಾಂಡ್ ನಾವು ಇನ್ನೂ ಸ್ವಲ್ಪ ಡೌಟಾಗಿದೆ, ಮಾಡಿಸೋದು ಬೇಡವೋ ಅಂತ. ಅದು ಸ್ವಲ್ಪ ಕನ್ಫ್ಯೂಸಲ್ಲಿಟ್ಟು ಕಿಚನ್ದು ಮಾಡ್ತಾರೆ. ಆ್ಯಂಡ್ ನಮ್ಮಮ್ಮ ಅವರೆಲ್ಲನೂ ಕಂಚಿಗೆ ಹೋಗಿ ಶಾಪಿಂಗ್ ಆಲ್ರೆಡಿ ಮುಗಿಸಿ ಬಂದಿದ್ದಾರೆ. ನಾನು ಹೋಗಿಲ್ಲ ಬಿಕಾಸ್ ಸಿಂಬನ್ ನೋಡ್ಕೊಬೇಕು ಅಂತ ಮನೆಯಲ್ಲೇ ಇದೆ. ಆ್ಯಂಡ್ ಹಿಯರ್ ಇಸ್ ದ ಶಾಪಿಂಗ್. ಅಲ್ಲೂ ಒಂದಿದೆ. ಇವಾಗ ಅದನ್ನೆಲ್ಲ ಓಪನ್ ಮಾಡಿದ್ರೆ ಎತ್ತಿರೋದು ಮತ್ತೆ ಕಷ್ಟ. ಸೊ ತೋರಿಸ್ತೀನಿ. ಆದ್ರೂ ಒಳಗಡೆ ಏನು ತೋರಿಸ್ತೀನಿ ಅಂದರೆ ನಾರ್ಮಲ್ ಸ್ಯಾರೀಸ್ ತೋರಿಸ್ತೀನಿ. ನನ್ನ ಸೀರೆ, ಮೇನ್ ಸೀರೆ ಎಲ್ಲ ತೋರಿಸಲ್ಲ ಗೈಸ್, ಬೇರೆ ಸೀರೆನ ತೋರಿಸ್ತೀನಿ ರೀ. ಆ್ಯಂಡ್ ಇದೆಲ್ಲ ಎಕ್ಸ್ಟ್ರಾ ಬ್ಯಾಗ್ಸ್ ತಂದಿದೆ, ಗಿಫ್ಟಿಂಗ್ ಪರ್ಪಸ್ಗೆ ಬ್ಯಾಗ್ಸ್ ಬೇಕಲ್ವ. ಸೊ ಇದು ಆ್ಯಂಡ್ ಇದೆಲ್ಲ ಎಷ್ಟಿರ್ಬೋದಮ್ಮ ಇದರೊಳಗಡೆ ಸೀರೆಗಳು? 100 ಇರಲ್ಲ ಅಲ್ಲ, ಅದು ಸರಿ 80 ಸ್ಯಾರೀಸ್ ಇದ್ದಾವೆ. ಇವಾಗ 80 ಸ್ಯಾರೀಸಲ್ಲಿ ಆಲ್ಮೋಸ್ಟ್ ಎಲ್ಲ ವರ್ಷಗೆ ತೊಗೊಂಡಿರೋದು. ಯಾಕಂದರೆ ಅವಳೇ ಮದುವೆ ಆಗ್ತಿರೋದಲ್ಲ, ಸೊ ಅವಳಿಗೆ ಬೇಕಾಗುತ್ತಂತ ಎಲ್ಲನೂ ಅವಳಿಗೆ ತೊಗೊಂಡಿರೋದು. ನಂದು ಅಮ್ಮಮ್ಮ ಅಂದರೆ ಒಂದು 3 ಇರ್ಬೋದು. ಅದರಲ್ಲಿ ಒಂದೇ ತಂದಿರೋದು, ಇನ್ನೆರಡು ನಾನೇ ಎತ್ಕೊಂಡ್ಬಿಟ್ಟಿದ್ದೀನಿ, ನನಗೆ ಬೇಕು ಸೀರೆ ಅಂತ. ನಮ್ಮಮ್ಮದು ಒಂದು 4-5 ಇದೆ ಅಷ್ಟೇ, ಇನ್ನೆಲ್ಲ ವರ್ಷದು. ಇದು ತೋರಿಸ್ತೀನಿ. ಇದೆಲ್ಲ ನಾನು ಮೇಲೆ ಎತ್ಕೊಂಡ್ಬಂದೆ ಬಿಕಾಸ್ ಇಷ್ಟು ಲಗೇಜು. ಕೆಳಗಡೆ ಈಗ ವುಡ್ ವರ್ಕ್ ಅವ್ರು ಬರ್ತಿದ್ದಾರೆ, ನಾನು ವೀಡಿಯೋ ಮಾಡೋದಕ್ಕಾಗಲ್ಲ. ಯಪ್ಪ, ಅಲ್ಲಿ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಮೇಲೆ ಬಂದಿದ್ದೀನಿ. ತೋರಿಸ್ಬೇಕಲ್ಲ ಏನೇನು ತೊಗೊಂಬಂದ್ವಿ, ಎಷ್ಟೆಷ್ಟು ತೊಗೊಂಬಂದ್ವಿ ಅಂತ. ಆ್ಯಂಡ್ ಈಗ ತೋರಿಸ್ತೀನಿ. ಆ್ಯಕ್ಚುಲಾಗಿ ಏನಂದರೆ ನಾವು ಕೊಡೋರಿಗೆಲ್ಲನೂ ಸಪ್ರೇಟ್ ಮಾಡಿಟ್ಬಿಟ್ಟಿದ್ದೀವಿ ಒಂದು ಬ್ಯಾಗಲ್ಲಿ ಹಾಕಿ. ಆ್ಯಂಡ್ ವರ್ಷದು ಒಂದರಲ್ಲಿ ಎಲ್ಲರದು ಹಾಕಿ ಹತ್ರ ಡಿವೈಡ್ ಮಾಡಿ ಇಟ್ಬಿಟ್ಟಿದ್ದೀವಿ. ಸೊ ಇದು ಇವಾಗ ತಂದಿದ್ದು, ಕಂಚಿಂದ ತಂದಿದ್ದೀವಿ 2 ಬ್ಯಾಗು. ಆ್ಯಂಡ್ ಇದು ಆ್ಯಂಡ್ ವರ್ಷದ ಮದುವೆದು ಹುಡುಗ ಮನೇಲಿದೆ, ಇವತ್ತು ತೊಗೊಂಬರ್ತಾರೆ ಅವರು ಅನಿಸುತ್ತೆ. ಇವತ್ತು ಅಥವಾ ನಾಳೆ ತೊಗೊಂಬರ್ತಾರೆ ನಮ್ಮ ಭಾವ. ಅವ್ರ ಕಾರಲ್ಲಿ ಹೋಗಿದ್ರಣ, ಸೊ ಹಾಗೆ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. 5 ಸ್ಯಾರೀಸ್ ಅನಿಸುತ್ತೆ. ಅವ್ರು ಕೊಟ್ಟಿರೋ ಸ್ಯಾರೀಸ್ ಇಲ್ಲಿಲ್ಲ, ನಮ್ಮ ಕಡೆಯಿಂದ ಏನು ಕೊಡಿಸ್ಬೇಕು. ಸೊ ಆ ಸ್ಯಾರೀಸ್ ಮಾತ್ರ ಇಲ್ಲಿದ್ದಾವೆ, ಅದನ್ನು ತೋರಿಸ್ತೀನಿ ಈಗ. ಬನ್ನಿ ಈಗ ತೋರಿಸ್ತೀನಿ. ನನ್ನ ಟ್ರೈಪಾಡ್ ಇವಾಗ ಎಲ್ಲಾಗಿದೆ ಅಂತ ಗೊತ್ತಿಲ್ಲ. ಟ್ರೈಪಾಡ್ ಎತ್ಕೊಂಡು ನನ್ನ ಕಬೋರ್ಡ್ ಗೈಸ್, ಯಪ್ಪ ಭಯ ಆಗ್ಬಿಡ್ತೈತೆ ನನ್ನ ಕಬೋರ್ಡ್ ನೋಡಿದ್ರೆ. ಹೆಂಗೆ ತುರುಕಿದ್ದೀನಿ ಅಂದರೆ ಹಂಗೆ ತುರುಕಿದ್ದೀನಿ. ಆ್ಯಂಡ್ ಇಲ್ಲೂ ಅಷ್ಟೇ, ಇಲ್ಲ ಎಲ್ಲ ಮಿಕ್ಸ್. ನಾನೇನಂದರೆ ನನ್ನ ಐಟಮ್ಸ್ ಎಲ್ಲ ನಾನು ಕವರ್ ಇಟ್ಟಿರ್ತೀನಿ. ನಾನೇ ಬೇರೆ ಥರ ಯೂಸ್ ಮಾಡೋದು, ಒಂದು ವರ್ಷನೇ ಬೇರೆ ಯೂಸ್ ಮಾಡೋದು ಸ್ಕಿನ್ ಕೇರ್ಸ್ ಎಲ್ಲ. ಸೊ ಅದಕ್ಕೆ ಎತ್ಕೊಂಡಿದ್ದೀನಿ. ಇವಾಗ ವುಡ್ ವರ್ಕ್ ಅವ್ರು ಬಂದರೆ ನನ್ನ ಕಬೋರ್ಡ್ಗೆ ಮಿರರ್ ಹಾಕ್ಸ್ಬೇಕು, ಇಲ್ಲಾಂದರೆ ಅದ್ರ ಸಪ್ರೇಟ್ ಮಾಡ್ಸೋಣ ಅಂದ್ಕೊಂಡಿದ್ದೀನಿ. ಬಟ್ ಇಕ್ಕಟ್ಟಾಗ್ಬಿಡುತ್ತೆ ಅನ್ನೋ ಒಂದು ಇದು, ಆಗ ಕಾಟ್ ನಾನು ಈ ಸೈಡ್ ಹಾಕಬೇಕಾಗುತ್ತೆ. ಸೊ ಅದಿನ್ನೂ ನನಗೆ ಏನು ಮಾಡಿಸ್ಬೇಕಂತ ಐಡಿಯಾ ಇಲ್ಲ ಪ್ರಾಪರಾಗಿ. ಸೊ ಕಬೋರ್ಡ್ಗೆ ಫಿಕ್ಸ್ ಮಾಡಿಸೋದ ಮಿರರ್ನ ಅಂತ. ಮಮ್ಮಿ ಬೇಡ, ಎದ್ದ ತಕ್ಷಣ ಮಿರರ್ ನೋಡಬೇಡ್ದು ಅಂತ ಹೇಳ್ತಿದ್ದಾರೆ. ಸೊ ನೋಡೋಣ, ಅದಿನ್ನೂ ಏನಂತ ಗೊತ್ತಿಲ್ಲ. ಫಸ್ಟ್ ಇವಾಗ ಕಿಚನ್ದು ಒಂದು ಆಗಲಿ. ಕಿಚನ್ದು ಫುಲ್ ಕಿತ್ತಾಕ್ಸ್ಬಿಟ್ಟು ಬೇರೆ ಹಾಕ್ಸ್ತಿದ್ದೀವಿ. ಸೊ ಅದನ್ನು ತೋರಿಸ್ತೀನಿ. ಸದ್ಯಕ್ಕೆ ಫಸ್ಟ್ ಇವಾಗ ಸ್ಯಾರೀಸ್ ತೋರಿಸ್ಬಿಡ್ತೀನಿ ರೀ. ಗೈಸ್, ಫಸ್ಟ್ ಏರ್ ಬಂದ್ ಮಾಡಬೇಡ ರೀ, ಇರಿಟೇಟ್ ಆಗಿಬಿಡುತ್ತೆ ನಾನು ಏರ್ಸು. ಎಲ್ಲಿಂದ ತೋರಿಸ್ಲಿ ಗೊತ್ತಾಗ್ತಿಲ್ಲ. ಫಸ್ಟು ತಂದಿರೋದೆಲ್ಲ ತೋರಿಸ್ಬೇಕಾ ಅನಿಸ್ತಿದೆ. ವಾಟ್ ಯು ಥಿಂಕ್ ಗೊತ್ತಿಲ್ಲ, ತೋರಿಸ್ತೀನಿ ನಾನು. ಫಸ್ಟು ಏನು ಡೈಲಿ ತೊಗೊಂಡಿದ್ದಾರಲ್ಲ ಅದು ತೋರಿಸ್ಬಿಡ್ತೀನಿ. ದಿಸ್ ಇಸ್ ಅ ಬ್ಲೌಸ್ ಪೀಸ್ ಇದೆ. ಸೇಮ್ ಪ್ಯಾಟರ್ನಲ್ಲೇ ಕಲರ್ಸ್ ತೊಗೊಂಡಿರೋದು. ವೇಟ್ ಗ್ರೀನ್ ಕಲರ್, ವೈಟ್ ಕಲರ್, ಆ್ಯಂಡ್ ದಿಸ್ ಇಸ್ ಪರ್ಪಲ್, ಕನ್ಸಿ, ಆ್ಯಂಡ್ ಇದು ರೆಡ್, ಆ್ಯಂಡ್ ಇದು ಬ್ಲ್ಯಾಕ್. ಇಷ್ಟು ಕಲರ್ಸು ಮಿಸ್ ಮ್ಯಾಚ್ ಆಗಿ ಹಾಕೊಬೋದು ಅಂತ ಅಂದ್ಕೊಂಡಿದ್ದು. ಇವಾಗ ಒಂದೊಂದು ಸ್ಯಾರಿ ಬ್ಲೌಸ್ ಹೊಲಿಸಿಲ್ಲ ಅಂದ್ರೂ ಹಾಕೊಳ್ಬೋದು ಅಂತ. ನಾನು ಫುಲ್ ಓಪನ್ ಮಾಡಲ್ಲ ಗೈಸ್, ಬಿಕಾಸ್ ನನಗೆ ಮರ್ಚಕ್ಕೆ ಬರುತ್ತೆ. ಬಟ್ ಸ್ಟಿಲ್ ಅಷ್ಟು ಸೀರೆ ಮರ್ಚಬೇಕಾದ್ರೆ ಅಷ್ಟೇ. ಆ್ಯಂಡ್ ದಿಸ್ ಈಸ್ ನಮ್ಮ ಪಿಂಕ್ ವಿತ್ ಫ್ಲವರ್ಸ್ ಗುಡ್ಡ ಥರ ಇದೆ, ಬ್ಲ್ಯಾಕ್ ಕಲರ್. ಇದು ಚೆನ್ನಾಗಿದೆ.
ಇದು ಅಷ್ಟೇ ಕ್ರೀಮ್ ಕಲರ್. ಇದು ಚೆನ್ನಾಗಿದೆ, ಪಾರ್ಟಿ ವೇರ್ ಥರ ಇದೆ ಇದು. ಏನೋ ನನಗೆ ಸೀರೆ ಹೆಸರು ನನಗೂ ಗೊತ್ತಿಲ್ಲ. ಇದು ಚೆನ್ನಾಗಿದೆ, ಪ್ರಿಂಟೆಡ್ ಥರ ಫ್ಲವರ್ ಪ್ರಿಂಟ್ಸ್. ಇದು ನಂಗೆ ತುಂಬ ಇಷ್ಟ. ಇದು ದೇವಸ್ಥಾನಕ್ಕೆ ಅಲ್ಲಿ ಇಲ್ಲೆಲ್ಲ ಉಟ್ಕೊಂಡು ಹೋಗ್ಬೋದು ಅಂತ ತಗೊಂಡಿರೋದು. ಇದು ಕಲಂಕಾರಿ ಸೀರೆ ಮಾಡ್ತೀನಿ. ಇದು ಸಕ್ಕತ್ತಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಕಲಂಕಾರಿ ಸ್ಯಾರಿ ಇದು. ದಿಸ್ ಈಸ್ ಆಲ್ಸೋ ಗುಡ್. ಎಲ್ಲರೂ ಚೆನ್ನಾಗಿದ್ದಾರೆ, ಎಲ್ಲ ಸಕ್ಕತ್ತಾಗಿದೆ. ಇದು ಬ್ಲೂ ವಿತ್ ಯೆಲ್ಲೋ. ಏನಂತ ಇದೆಲ್ಲ ತೊಗೊಂಡಿದ್ದು ವರ್ಷಕ್ಕೆ ಅಂತ. ಆದರೆ ನನಗೆ ಎಲ್ಲನೂ ಇಷ್ಟ ಆಗ್ತಿದೆ. ಏನು ಮಾಡೋದು, ಅವಳನ್ನು ನಾನು ಈಸ್ಕೊಳಕ್ಕಾಗಲ್ಲ. ಬಿಕಾಸ್ ಅವಳ ಮದುವೆ ಆಗ ಹುಡುಗಿ ಅಲ್ವಾ, ಅವಳಿಗೆ ಅವಶ್ಯಕತೆ ಜಾಸ್ತಿ ನನಗಿಂತ. ಇದು ಮತ್ತು ಇದು ಸೇಮ್ ಮಮ್ಮಿಗೊಂದು ವರ್ಷಗೊಂದು ಅಂತ ಎತ್ಕೊಂಡಿದ್ದಾರೆ. ಬಟ್ ಕಲರ್ ಬೇರೆ ಬೇರೆ, ಸ್ವಲ್ಪ ಡಿಸೈನು ಬೇರೆ, ಮೆಟೀರಿಯಲ್ ಸೇಮ್. ಎಷ್ಟಿದೆ. ಆ್ಯಂಡ್ ದಿಸ್ ಇಸ್ ಸೋ ಗುಡ್. ಇದಕ್ಕೆ ವೈಟ್ ಬ್ಲೌಸ್ ಅಪ್ಪ ಸಕ್ಕತ್ತಾಗಿರುತ್ತೆ. ಬ್ಲೂ ಕಲರ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಚೆನ್ನಾಗಿದೆ, ಪರ್ಪಲ್ ವಿತ್ ಬ್ಲೂ. ಮತ್ತು ಇದು ಗ್ರೀನ್ ಕಲರ್, ಗ್ರೀನ್ ವಿತ್ ಗೋಲ್ಡ್ ಬಾರ್ಡರ್. ಇದು ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ, ಎಲ್ಲ ಬೇಕು ಅನಿಸುತ್ತೆ. ಹೆಣ್ಮಕ್ಳಿಗೆ ಹಿಂಗೆ ಗೊತ್ತಾ, ಯಾವತ್ತು ನೋಡಿದ್ರು ಏನೇ ನೋಡಿದ್ರು ಎಲ್ಲ ಬೇಕು ಅನಿಸುತ್ತೆ. ಎಲ್ಲರಿಗೂ ಹೀಗೇನಾ, ನನಗೆ ಮಾತ್ರ ಹೀಗೇನಾ ಗೊತ್ತಿಲ್ಲ. ನಂಗೆ ಸೀರೆ ಎಲ್ಲ ನೋಡಿದ್ರು ಎಲ್ಲ ಬೇಕು ಅನಿಸುತ್ತೆ. ಬಟ್ ಆ್ಯಂಡ್ ದಿಸ್ ಇಸ್ ರೆಡ್ ಕಲರ್, ಎಲಿಫೆಂಟ್ ರೈಸ್. ಇದು ನನಗೆ ತುಂಬ ಇಷ್ಟ, ಆದರೆ ವರ್ಷ ಕೊಡ್ತಿಲ್ಲ. ಏನು ಮಾಡೋದು, ಎಲಿಫೆಂಟ್ ಸೀರೆ ಹೆಂಗಿರುತ್ತೆ ನಂಗೆ ಗೊತ್ತಿಲ್ಲ. ಅದ್ರಲ್ಲಿ ಏನಾದ್ರು ಎಲಿಫೆಂಟ್ ಪ್ರಿಂಟ್ ಇದ್ದರೆ ನನಗೆ ಬೇಕು ಅನಿಸುತ್ತೆ. ಬಟ್ ಅವಳು ನಾನು ಕೊಡೋಲ್ಲ ಅಂತ ಹೇಳ್ತಿದ್ದಾಳೆ. ನೋಡೋಣ, ಇನ್ನೂ ಸ್ವಲ್ಪ ಬೇಡ್ಕೊಳ್ಳೋಣ, ಏನು ಮಾಡ್ತಾರೋ ಗೊತ್ತಿಲ್ಲ. ನನಗೆ ತುಂಬ ಇಷ್ಟ ಆಗ್ಬಿಟ್ಟಿದೆ. ಇದರಲ್ಲಿ ಇನ್ನೂ ಕಲರ್ಸ್ ಇತ್ತು, ಬಟ್ ಅದೇ ಸೇಮ್ ಏನಕ್ಕೆ ಕಲರ್ಸ್ ಬೇಡ ಅಂತ ಅಂದ್ಕೊಂಡು ನಾವು ತೊಗೊಂಡಿಲ್ಲ. ಇದೊಂದು ತೊಗೊಂಡ್ವಿ, ಪಿಂಕ್ ಕಲರ್, ಪಿಂಕ್. ಆ್ಯಂಡ್ ಇದು ಎಲಿಫೆಂಟು ಅಲ್ಲೋ, ಬಟ್ ಅದು ಅವಳು ತೊಗೊತಿದ್ದಾಳೆ. ದಿಸ್ ಇಸ್ ಆಲ್ಸೋ ಕಲಂಕಾರಿ ಪ್ರಿಂಟೆಡ್ ಪರ್ಪಲ್ ಕಲರ್. ನಾನೆಲ್ಲ ಓಪನ್ ಮಾಡಿದ್ರೆ ಅಷ್ಟು ಮರ್ಚು, ಅಷ್ಟರಲ್ಲಿ ಬೆಲ್ಟ್ ಆ್ಯಂಡ್ ವುಡ್ ವರ್ಕ್ ಅವ್ರು ಬಂದಿದ್ದಾರೆ. ಐಟಮ್ಸ್ ಎಲ್ಲ ಬಂತು, ಅದನ್ನು ತೋರಿಸ್ತೀನಿ. ಅವ್ರು ಸ್ಟಾರ್ಟ್ ಮಾಡಲಿ ಅಷ್ಟರಲ್ಲಿ ಇದೆಲ್ಲ ಇಟ್ಟಿರಬೇಕು. ಆ್ಯಂಡ್ ಇದು ಕ್ಯಾಲ್ಸಿಯಂ ನಾರ್ಮಲ್ ಎಷ್ಟು ತೊಗೊಂಡಿದ್ದು, ಒಂದು ಪರ್ಪಲ್ ಕಲರ್ ಆ್ಯಂಡ್ ಒಂದು ಮೆಂತ್ಯ ಕಲರ್. ಇದು 2 ವರ್ಷಗಲ್ಲ, 1 ವರ್ಷ ತೊಗೊತಾಳೆ, ಇದೊಂದು ಮಮ್ಮಿ ಎತ್ಕೊತಾರೆ. 2 ಒಬ್ಬೊಬ್ಬರಿಗೆ ಅಂತ. ಬಗ್ಗಿ ಎತ್ತಕ್ಕೆ ಆಗ್ತಾಯಿಲ್ಲ ಅನ್ಸತ್ತೆ. ದಿಸ್ ಈಸ್ ಗ್ರೀನ್ ಕಲರ್, ಗ್ರೀನ್ ವಿತ್ ರೆಡ್, ಈ ಥರ. ದಿಸ್ ಈಸ್ ಆಲ್ಸೋ ಗುಡ್, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಕೊಟ್ಟ ಎಲ್ಲ ಇಟ್ಕೊಂಡು. ದಿಸ್ ಈಸ್ ಮೈ ಫೇವ್ರೆಟ್ ರೆಡ್ ಕಲರ್, ಫೇವ್ರೆಟ್ ಕಲರ್ ಇದು ಈ ಥರ ಬಂದಿದೆ. ದಿಸ್ ಇಸ್ ಬ್ಲೂ ವಿತ್ ರೆಡ್. ಅವ್ರು ಆ್ಯಕ್ಚುಲಿ ಅಲ್ಲಿ ಓಪನ್ ಮಾಡಿ ತೋರಿಸಿದ್ದಾರೆ, ನಾನು ಮತ್ತೆ ಓಪನ್ ಮಾಡಲ್ಲ, ನಾನು ಮರ್ಚೋದಕ್ಕೆ ಅದೇ ಥರ ಫೋಲ್ಡಿಂಗ್ ಬರಲ್ಲ. ಆ್ಯಂಡ್ ಇದು ಅಷ್ಟೇ, ಇದು ಸಕ್ಕತ್ತಾಗಿದೆ, ಆರೆಂಜ್ ವಿತ್ ಗ್ರೀನ್. ಆರೆಂಜ್ ಅಲ್ಲ, ಒಂದು ಸ್ವಲ್ಪ ಆರೆಂಜ್ ವಿತ್ ಗೋಲ್ಡ್ ಗ್ರೀನ್ ಮಿಕ್ಸ್. ಆ್ಯಂಡ್ ಒನ್ ಮೋರ್ ಫೇವ್ರೆಟ್ ಗೈಸ್, ಇದರಲ್ಲಿ ಯು ಕ್ಯಾನ್ ಸಿ ದ ಎಲಿಫೆಂಟ್ಸ್. ಇಲ್ಲಿ ಕಾಣಿಸುತ್ತಿದೆಯಾ ಎಲಿಫೆಂಟ್ಸು?
ಇದು ನನಗೆ ಇಷ್ಟ ಆಯಿತು. ಆದರೆ ಇದೇ ಸ್ವಲ್ಪ ಜಾಸ್ತಿ ಕಾಸ್ಟ್ಲಿ ಅಂದರೆ ಇಲ್ಲ, ಇದೇ ಇನ್ನೂ ಕಾಸ್ಟ್ಲಿ ಇದೆ. ಇದು ಸ್ವಲ್ಪ ಕಾಸ್ಟ್ಲಿನೇ. ಸಕ್ಕತ್ತಾಗಿದೆ, ವೇಟ್ ಇದೆ ಈ ಸ್ಯಾರಿ. ಫುಲ್ಲು ಗ್ರೀನು, ಸಕ್ಕತ್ತಾಗಿದೆ ಸ್ಯಾರಿ. ಆ್ಯಂಡ್ ದಿಸ್ ಇಸ್ ಆಲ್ಸೋ ನಾರ್ಮಲ್ ಸ್ಯಾರಿ, ಗ್ರೀನ್ ವಿತ್ ಡಾರ್ಕ್ ಗ್ರೀನ್ ವಿತ್ ಲೈಟ್ ಗ್ರೀನ್. ಅದು ಹೇಗೆ ಬರ್ತಿದ್ದೆ ಬಿಡ, ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಬೆಳಕು ಇಲ್ಲ ಮಾಡ್ತಿದ್ದೀನಿ ಅಷ್ಟೇ. ದಿಸ್ ಇಸ್ ಅ ಪ್ರಿಂಟ್ ವಿತ್ ಗ್ರೀನ್. ಗೈಸ್ ಪ್ಲೀಸ್ ಇದು ಏನು ಓಪನ್ ಮಾಡಿ ತೋರಿಸ್ತಿಲ್ಲ ಅಂತ ಏನು ಅಂದ್ಕೊಂಬಿಡಿ. ನನಗೆ ಅದು ಓಪನ್ ಮಾಡಿದ್ರೆ ನಿಜವಾಗ್ಲೂ ಮಚ್ಚೋದು ಬರೋಲ್ಲ, ಅದಕ್ಕೆ ಮತ್ತೆ ಹೇಳ್ತಿದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಫೇವ್ರೆಟ್ ಸ್ಯಾರಿ, ಬ್ಲ್ಯಾಕ್ ವಿತ್ ಗ್ರೀನ್. ನನಗೆ ಬ್ಲ್ಯಾಕು, ರೆಡ್ಡು, ಎಲಿಫೆಂಟ್ಸು ಒಂದೊಂದು ಸ್ಯಾರಿ ಅಷ್ಟೇ ಅಲ್ಲ, ಎಲ್ಲ ಸ್ಯಾರಿನೂ ಇಷ್ಟಪಡ್ತೀನಿ. ಇದರಲ್ಲಿ ಸ್ವಲ್ಪ ಅಟ್ರಾಕ್ಟ್ ಆಗ್ಬಿಡ್ತೀನಿ ಬೇಗ ನಾನು. ಇದು ಸಕ್ಕತ್ತಾಗಿದೆ, ಸಕ್ಕತ್ತಾಗಿದೆ. ಆ್ಯಂಡ್ ದಿಸ್ ಇಸ್ ಒನ್ ಪರ್ಪಲ್ ವಿತ್ ಗ್ರೀನ್. ಒಂದು ನಿಮಿಷ ಗೈಸ್, ಇದನ್ನೆಲ್ಲನೂ ಇದ್ರಲ್ಲಿ ಹಾಕ್ಬಿಟ್ಟು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಮತ್ತು ನಮಗೆ ಮೆಸ್ ಆಗಿಬಿಟ್ರೆ, ಇವಾಗ ಉದ್ವಲ್ಗೆ ಹೋಗ್ಬಿಡ್ತಾರ, ಈ ಲಾಕ್ಸ್ ಎಲ್ಲ ಹೋಗ್ಬಿಟ್ಟಿದೆ, ಅದನ್ನು ಸ್ವಲ್ಪ ಸರಿ ಮಾಡ್ತಾರೆ. ಮತ್ತೆ ಮೇಲೆ ಬಂದು ಮೆಸ್ ಆಗಿಬಿಟ್ರೆ ನಮ್ಮಮ್ಮ ಅಷ್ಟೇ ಕಿರ್ಚಾಡ್ಬಿಡ್ತಾರೆ. ಸೊ ಇದು ಎತ್ತಿಬಿಟ್ಟು ಅದನ್ನು ತೋರಿಸ್ತೀನಿ. ಇದನ್ನು ಕಂಚಿಯಲ್ಲಿ ತಂದಿರೋ ಸೀರೆ ತೋರಿಸ್ತೀನಿ. ಆ್ಯಂಡ್ ಗೈಸ್ ಅದು ಪ್ಯಾಕ್ ಆಯಿತು. ಇವಾಗ ಟೈಮ್ ಟು ಶೋ ದ ಸ್ಯಾರಿ ಆಫ್ ಅವರ್ಸ್ ಮೇನ್ ಸ್ಯಾರೀಸ್. ಕಂಚಿಯಲ್ಲಿ ತಂದಿರೋದು. ದಿಸ್ ಸ್ಯಾರೀಸ್ ವಿತ್ ಬ್ರಾಡ್ ಕಂಚಿ. ನಾನು ಹೋಗ್ಬೇಕಿತ್ತು ಗೈಸ್, ನಾನು ಹೋಗಿದ್ರೆ ವ್ಲಾಗ್ ಆದರೂ ಆಗ್ತಿತ್ತು. ಆದರೆ ನಮ್ಮ ಮಮ್ಮಿ ಸಿನಿಮಾ ನೋಡ್ಕೊ ಅಂತ ಮನೇಲಿ ಬಿಟ್ಟು ಹೋದ್ರು, ಅದಕ್ಕೆ ಮನೇಲಿದ್ದೆ. ಮತ್ತು ಇನ್ನೊಂದು ರೀಸನ್ ಏನು ಅಂದರೆ, ಬೆಳಗ್ಗೆ 2 ಗಂಟೆಗೆ ಅವ್ರು ಹೋಗಿದ್ದು. ಸೊ ನೆಕ್ಸ್ಟ್ ಡೇ 5 o'clock ಬಂದಿದ್ದು. ಸೊ ನಾನು ಅಷ್ಟು ನಿದ್ದೆನೂ ಗೆಡ್ತಿರ್ಲಿಲ್ಲ. ಆ್ಯಂಡ್ ನಂದು ಗ್ರ್ಯಾಜುಯೇಷನ್ ಡೇ ಬೇರೆ ಇತ್ತಲ್ಲ, ಅವತ್ತು ಟೈರ್ಡ್ ಆಗಿ ಲೇಟ್ ಆಗಿತ್ತು ಮನೆಗೆ ಬರೋಕ್ಕೆ. ಸೊ ಹೋಗ್ಬೇಕಾಗಿಲ್ಲ, ಅದು ನೆಕ್ಸ್ಟ್ ಡೇನೇ ಅವ್ರು ಹೋಗಿದ್ದು. ಅದಕ್ಕೆ ನಾನು ಇದನ್ನು ಹೆಂಗೆ ತೋರಿಸ್ಲಿ ಅಂತ ಯೋಚನೆ ಮಾಡ್ತೀನಿ. ದಿಸ್ ಇಸ್ ಅ ಸ್ಯಾರಿ. ಇದು ಈ ಬ್ಯಾಗು ಕೊಡೋರಿಗೆ, ಯಾರು ಕೊಡ್ತೀವಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ. ಬಟ್ ಕೊಡೋರಿಗೆ ಅಂತ ಒಂದು ಬ್ಯಾಗಲ್ಲಿ ಹಾಕಿಟ್ಬಿಟ್ಟಿದ್ದೀವಿ. ಸೊ ನಮ್ಮದೆಲ್ಲ ಸಪ್ರೇಟ್ ಬ್ಯಾಗಲ್ಲಿ ಇಟ್ಟಿದ್ದೀವಿ. ಸೊ ಇದು ಯಾರ್ಯಾರಿಗೆ ಏನು ಅಂತ ಸ್ಟಿಲ್ ನೋ ಐಡಿಯಾ, ಬಟ್ ತೋರಿಸ್ತಿದ್ದೀನಿ. ಬ್ಲೂ ವಿತ್ ಪರ್ಪಲ್ ಎಲ್ಲ ಚೆನ್ನಾಗಿದ್ದಾರೆ. ಇದು ಚೆನ್ನಾಗಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇಲ್ಲ. ಬಟ್ ಏನು ಅಂದರೆ ಅಲ್ಲಿ ಕಲೆಕ್ಷನ್ಸು ಕಲರ್ಸ್ ಆಪ್ಷನ್ ಕಲೆಕ್ಷನ್ಸ್ ಚೆನ್ನಾಗಿತ್ತಂತೆ, ಬಟ್ ಕಲರ್ ಆಪ್ಷನ್ ಇರಲಿಲ್ಲಂತೆ. ಸೊ ಸೇಮ್ ಕಲರ್ಸ್ ಇತ್ತಂತೆ ಅಂತ ನಮ್ಮಮ್ಮ ಹೇಳಿದ್ರು. ಆ್ಯಂಡ್ ದಿಸ್ ಈಸ್ ಗೋಲ್ಡ್ ಅಲ್ಲ, ಮೆಂತ್ಯ ಕಲರ್ ವಿತ್ ಪಿಂಕ್. ಇದು ನಿಮ್ಗೆ ಪಿಂಕ್ ಕ್ಯಾಮ್ರಾದಲ್ಲಿ ಹೆಂಗೆ ಕಾಣಿಸುತ್ತೋ ಏನೋ ಗೊತ್ತಿಲ್ಲ, ರಿಯಲಾಗಿ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫ್ರಂಟ್ ಕ್ಯಾಮ್ರಾದಲ್ಲಿ ವೀಡಿಯೋ ಮಾಡ್ತಿದ್ದೀನಿ, ಸೊ ಸ್ವಲ್ಪ ಬ್ಲರ್ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಒನ್ ಮೋರ್ ಸ್ಯಾರಿ. ಇದೆಷ್ಟು ಗೆಸ್ ಮಾಡಿ ಗೈಸ್. ಒನ್ ಆಫ್ ದಿ ಬೇಡ ಇಲ್ಲ ಅದು, ಬಟ್ ಕಮ್ಮಿ ರೇಟ್ ಅದು ಇದೆ. ಕಮ್ಮಿ ಅಂದರೆ ಕಮ್ಮಿ ರೇಟ್. ಎಷ್ಟು ಸೀರೆಗಳಲ್ಲಿ ಕಮ್ಮಿ ಅಂದರೆ ಕಮ್ಮಿ ರೇಟ್ ಇದೊಂದು ಸೀರೆ. ಬಟ್ ಇದು ಚೆನ್ನಾಗಿದೆ ಗೊತ್ತಾ. ಹೋದ್ರು ಐಟಮ್ಸ್ ಹಾಕಿ. ಇದು ಕಮ್ಮಿ ಅಂದರೆ ಕಮ್ಮಿ ಸೀರೆ ಅದು. ಆ್ಯಂಡ್ ದಿಸ್ ಈಸ್ ಆಲ್ಸೋ ಸಿಮೆಂಟ್ ವಿತ್ ಇದನ್ನು ಯಾವ ಕಲರ್ ಅಂತಾರೆ, ಬ್ಲೂ ಅಲ್ಲ, ಒಂಥರ ಕಲರ್ಸ್ ಗೊತ್ತಿಲ್ಲ. ಆ್ಯಂಡ್ ದಿಸ್ ಈಸ್ ಸಿಮೆಂಟ್ ಕಲರ್, ಗೋಲ್ಡ್ ಬುಟ್ಟ ಆ್ಯಂಡ್ ಗ್ರೀನ್ ಕಲರ್. ಎಲ್ಲ ಕವರ್ಗೆ ಹಾಕಿಬಿಟ್ಟಿದ್ದಾರೆ. ನನಗೆ ಓಪನ್ ಮಾಡಿ ತೋರಿಸೋದು ಕಷ್ಟ. ಆ್ಯಂಡ್ ದಿಸ್ ಈಸ್ ಆಲ್ಸೋ ಹೇಳಿದ್ನಲ್ಲ, ಸೇಮ್ ಕಲರ್ಸೇ ಕಾಣಿಸ್ತಿದೆ. ಇದು ಅದೇ ಕಲರು, ಅದೇ ಪಿಂಕ್ ಬ್ಲೌಸ್ ಅಥವಾ ಏನಂತಾರೆ ನೇರಿಗೆ ಸೆರಗು ಅದೇ ಬರುತ್ತೆ. ಎಲ್ಲ ಬ್ಯಾಗಲ್ಲಿ ಇಟ್ಬಿಟ್ಟಿದ್ದೀವಿ, ಬಿಕಾಸ್ ಈಸಿ ಆಗಬೇಕಂತ.
ಇದು ಚೆನ್ನಾಗಿದೆ, ಪರ್ಪಲ್ ವಿತ್ ಸಿಮೆಂಟ್ ಕಲರ್. ಆ್ಯಂಡ್ ದಿಸ್ ಇಸ್ ದ ಲಾಸ್ಟ್ ಒನ್. ದಿಸ್ ಇಸ್ ಗ್ರೀನ್ ಕಲರ್, ಗ್ರೀನ್ ವಿತ್ ಪರ್ಪಲ್. ಪರ್ಪಲ್ ಕಾಣಿಸ್ತಿದ್ಯಾ? ಯಾ, ಪರ್ಪಲ್ ವಿತ್ ಗ್ರೀನ್. ಮತ್ತು ದಿಸ್ ಈಸ್ ಆಲ್ಸೋ ಗ್ರೀನ್ ವಿತ್ ಗೋಲ್ಡ್ ಮೆಂತ್ಯ ಕಲರ್. ಇಷ್ಟು ಕೊಡಬೇಕಾಗಿರೋಂಥವ್ರಿಗೆ ತಂದಿರೋಂಥ ಸೀರೆಗಳು. ಆ್ಯಂಡ್ ಇವಾಗ ತೋರಿಸ್ತೀನಲ್ಲ ಅದು ನಮ್ಮದು. ಮತ್ತು ವರ್ಷ ಡೈಲಿ ವೇರಿಗೆ ಅಂದರೆ ಸೊ ಮದುವೆ ಆದಮೇಲೆ ಊಟಕ್ಕೆ ಅಲ್ಲಿ ಇಲ್ಲೆಲ್ಲ ಇಟ್ಕೊತಿರ್ತಾರಲ್ಲ, ಮತ್ತು ದೇವಸ್ಥಾನಕ್ಕೆ ಹೋಗ್ಬೇಕಾಗಿರುತ್ತೆ. ಸೊ ಅದಕ್ಕೆ ಬೇಕು ಅಂತ ತೊಗೊಂಡಿರೋಂಥ ಸೀರೆಗಳು. ಆ್ಯಂಡ್ ನನಗೆ ಒಂದು ಮುಹೂರ್ತ ಸ್ಯಾರಿ ಆ್ಯಂಡ್ ಸ್ಟಿಲ್ ರಿಸೆಪ್ಷನ್ಗೆ ಹಲ್ದಿಗೆ ಎಲ್ಲ ನಾನು ತೊಗೊಂಡಿಲ್ಲ. ಅದು ಚಿಕ್ಕಪೇಟೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ನಾನು ಸ್ಟಿಚ್ ಮಾಡಿಸ್ಬೇಕು. ನನಗೆ ರೆಡಿಮೇಡ್ ನನಗೆ ಬೇಡ, ನಾನು ಸ್ಟಿಚ್ ಮಾಡಿಸ್ತೀನಿ, ಯಾವ ಥರ ಬೇಕೋ ಆ ಥರ ಅಂತ ಅಂದ್ಕೊಂಡಿದ್ದೀನಿ. ಐ ಹ್ಯಾವ್ ಒನ್ ಐಡಿಯಾ, ಅದೇ ಥರ ಬೇಕು ನನಗೆ ಔಟ್ಪುಟ್ಟು ಅಂತ ಅಂದ್ಕೊಂಡು ಪೀಸ್ ತಂದು ಹೊಲ್ಸೋಣ ಅಂತ ಇದ್ದೀನಿ. ಇನ್ನೂ ತೊಗೊಂಬಂದಿಲ್ಲ. ಆ ಶಾಪಿಂಗ್ ಹೋದ ನಿಮಗೂ ತೋರಿಸ್ತೀನಿ. ಸೊ ಒಂದು ಮುಹೂರ್ತ ಸ್ಯಾರಿ ತೊಗೊಂಡಿದ್ದೀನಿ. ಅದಾದಮೇಲೆ 2 ಪಿಂಕ್ ವಿತ್ ವೈಟ್ ಇದೆ ಗೈಸ್, ಅದು ತೋರಿಸ್ತೀನಿ. ಅದು ನಂಗೆ ತುಂಬ ಇಷ್ಟ ಆಗಿ ಎತ್ಕೊಂಡೆ. ಆ್ಯಂಡ್ ಇನ್ನೊಂದು ಸ್ಯಾರಿ ಯಾವುದೋ ಎತ್ಕೊಂಡಿದ್ದೀನಿ, ಅದು 2 ಸ್ಯಾರಿ, ಮುಹೂರ್ತದೊಂದು ಸ್ಯಾರಿ, 3 ಸ್ಯಾರಿ ತೊಗೊಂಡಿದ್ದೀನಿ. ಅದು ಒಂದು ಸ್ಯಾರಿ ಮಮ್ಮಿನ ಹೊಲ್ಸ್ಕೊತೀನಿ, ನೀನು ಬೇಕಾದ್ರೆ ಆಲ್ಟ್ರೇಷನ್ ಬ್ಲೌಸ್ ಅಂದರೆ ಆಲ್ಟರ್ನೇಟಿವ್ ಆಗಿ ಬ್ಲೌಸ್ ಬೇರೆ ಹಾಕೋ ಅಂತ ಹೇಳಿದ್ದಾರೆ. ಸೊ ಹಂಗೆ ಲೆಕ್ಕ ತೊಗೊಂಡ್ರೆ ನನಗೆ 2 ಸೀರೆ ಅಷ್ಟೇ. ಮಮ್ಮಿನೂ ಕಮ್ಮಿನೇ ತೊಗೊಂಡಿದ್ದು. ಮಮ್ಮಿ ಒಂದು 5-6 ತೊಗೊಂಡಿರ್ಬೋದು. ಎಲ್ಲನೂ 80ಯಲ್ಲಿ ನಮ್ಮದೆಲ್ಲ 10 ಅಂದ್ರೂ ಇನ್ನು 60 ಸ್ಯಾರೀಸ್ ವರ್ಷ 60 ಸೀರೆ ತೊಗೊಂಡಿದ್ದಾಳೆ. ತೊಗೊಂಡಿಲ್ಲ, ಕೊಡಿಸ್ಬೇಕು, ಅದಕ್ಕೆ ಕೊಡಿಸಿದ್ದೀವಿ. ಇವಾಗ ಅದನ್ನು ತೋರಿಸ್ತೀನಿ ರೀ. ದಿಸ್ ಇಸ್ ಲಾಸ್ಟ್ ಬ್ಯಾಗ್. ನಮ್ಮದು ಎವಿ ಭಾರ ಇದೆ ಕೊಡೋರ್ಗಿಂತ. ಸಾಕಾಯ್ತು. ಅಯ್ಯೋ, ಇದು ಕವರ್ಸಲ್ಲಿದೆ ರೈಸ್. ಓಪನ್ ಮಾಡೋಷ್ಟರಲ್ಲಿ ಸಾಕಾಗ್ಬಿಡುತ್ತೆ. ಇದರಲ್ಲಿ ಒಂದೊಂದು ಸೀರೆ ಇದೆ, ಅದನ್ನು ತೋರಿಸಲ್ಲ ಮಿಸ್. ಐ ಆಮ್ ನಾಟ್ ಗೋಯಿಂಗ್ ಟು ರಿವೀಲ್ ದಟ್ ಸ್ಯಾರಿ. ದಿಸ್ ಇಸ್ ಅ ಬ್ಯೂಟಿಫುಲ್ ಬ್ಲೂ ವಿತ್ ಪರ್ಪಲ್. ಚೆನ್ನಾಗಿದೆ, ಎಲ್ಲನೂ ಚೆನ್ನಾಗಿದೆ. ಮತ್ತು ದಿಸ್ ಇಸ್ ಆಲ್ಸೋ ಪರ್ಪಲ್ ವಿತ್ ಪಿಂಕ್, ಈ ಥರ ಲೈನ್. ಆ್ಯಂಡ್ ದಿಸ್ ಇಸ್ ಮೈ ಸ್ಯಾರಿ. ಗೆಸ್ ವಾಟ್ ಕಲರ್ ಅಂತ? ನಾನು ತೋರಿಸಲ್ಲ, ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾನು ತೋರಿಸಲ್ಲ ಈ ಕಲರ್ನ. ಎಷ್ಟು ಗೊತ್ತಾ, ಲಿಟ್ರಲಿ ನಮ್ಮಮ್ಮ ನನಗೆ ಅಂತಲೇ 2 hours ಹುಡುಕಿ ನಂಗೆ ಸೆಟ್ಟೇ ಆಗಿಲ್ಲ. ನನಗೆ ವಾಟ್ಸಪ್ಪಲ್ಲಿ ಫೋಟೋಸ್ ಕಳಿಸಿದ್ರು, ವೀಡಿಯೋ ಕಾಲ್ ಮಾಡಿದರು. ಆ್ಯಂಡ್ ಅಲ್ಲಿ ಲೈಟಿಂಗ್ಸ್ ಇರುತ್ತಲ್ಲ, ಸೊ ಲೈಟಿಂಗ್ಸ್ಗೆ ನನಗೆ ಕಾಣಿಸ್ತಿರೋದಕ್ಕೆ ವ್ಯತ್ಯಾಸ ಇದೆ ಅಂತ ಮಮ್ಮಿ ಹೇಳ್ತಿದ್ದಾರೆ. ಡಿಫ್ರೆನ್ಸ್ ಇದೆ, ಸಕ್ಕದಾಗಿ ತಗೋ ಅಂತ. ನನಗೆ ಐ ವಾಂಟ್ ಅ ಸೇಮ್ ಕಲರ್ ವಾಟ್ ಐ ಹ್ಯಾವ್ ಸೆಂಡೆಡ್. ನಾನು ಒಮ್ಮೆಗೆ ಒಂದು ಸೀರೆ ಕಳಿಸಿದೆ, ನಂಗೆ ಅದೇ ಕಲರ್ಸ್ ಬೇಕು, ಮೇ ಬಿ ಡಿಸೈನ್ ಬೇರೆ ಇದ್ರೂ ಪರವಾಗಿಲ್ಲ, ಕಲರ್ ಅದೇ ಬೇಕು ಅಂತ ಕಳಿಸಿದೆ. ಸಿಕ್ಕಿಲ್ಲ, ಅಟ್ ಲಾಸ್ಟ್ ಸಿಕ್ತು. ಸೊ ಅದಾದಮೇಲೆ ತೊಗೊಂಡಿರೋಂಥ ಸೀರೆ ಇದು. ಇದ್ರ ಕಾಸ್ಟ್ ಬಂದು 25K. ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಐ ಹ್ಯಾವ್. ನನಗೆ ಇಲ್ಲಿವರೆಗೂ ಇದೊಂದೇ ಸೀರೆ ಇಷ್ಟು ಕಾಸ್ಟ್ಲಿಯೆಸ್ಟ್ ಸೀರೆ ತೊಗೊಂಡಿರೋದು. 25K ಸ್ಯಾರಿ ಅನಿಸುತ್ತೆ ಒಂದೊಂದು ಸರಿ ಇಷ್ಟೆಲ್ಲ ಕಾಸ್ಟ್ಲಿ ತೊಗೊಬೇಕಾ ಸೀರೆ ಅಂತ. ಬಟ್ ಸ್ಟಿಲ್ ಬೇಕು ವೈಸ್. ನಂದೇ ಪರವಾಗಿಲ್ಲ ಕಂಪೇರ್ ಮಾಡಿದ್ರೆ. ನಮ್ಮ ಅಮ್ಮಗೆ ವರ್ಷ ಕಂಪೇರ್ ಮಾಡಿದ್ರೆ ನಂದೇ ಕಮ್ಮಿ. ವರ್ಷದ್ದು ಮತ್ತು ಮಮ್ಮಿದು ಇನ್ನೂ ಜಾಸ್ತಿ. ವರ್ಷದ್ದು ಸ್ಯಾರೀಸು ತೋರ್ಸೋಕ್ಕಾಗಲ್ಲ ವೈಸ್. ಅವಳು ಹಾಕೊಂಡಾಗ ತೋರಿಸ್ತೀನಿ. ಅವಳು ತೊಗೊಂಡಿರೋದು 1 lakh ಇನ್ನೂ ಒಳಗಡೆ ಅಷ್ಟು ಹೇಳ್ಬೋದು. ಕಮ್ಮಿ. ಅದು ಹುಡುಗ ಮನೆಯವ್ರು ಕೊಡ್ಸೋದಲ್ಲ. ಸೊ ವಿ ಡೋಂಟ್ ಹ್ಯಾವ್ ಎನಿ ಬಜೆಟ್. ನಾವು ಕೊಟ್ಟಿಲ್ಲ, ಅವ್ರು ಕೊಡಿಸಿರೋದು ಅಂದರೆ ನಾವು ತೊಗೊಂಡಿರೋದು. ಇದು ಆಮೇಲೆ ಎತ್ತಿಡೋಣ. ಫಸ್ಟ್ ಸೀರೆ ತೋರಿಸ್ಬಿಡ್ತೀನಿ ರೀ. ಇವೆಲ್ಲ ಎಕ್ಸ್ಟ್ರಾ ಬ್ಯಾಗ್ಸ್ ಹಾಕೋದಕ್ಕೆ ಎಲ್ಲ ಬಾಕ್ಸಲ್ಲಿದ್ದಾವೆ. ಆ್ಯಂಡ್ ಇದು ರೆಡ್ ವಿತ್ ಇದು ಸಕ್ಕತ್ತಾಗಿದೆ ಗೈಸ್. ರಿಯಲಾಗಿ ನಿಜವಾಗ್ಲೂ ಒಂಥರ ಬ್ಲ್ಯಾಕ್ ಅಲ್ಲ, ಇದು ಒಂಥರ ಕಲರು ಸಕ್ಕತ್ತಿದೆ, ಸಕ್ಕತ್ತಾಗಿದೆ. ಏನು ಮಾಡ್ತೀನಿ ಗೊತ್ತಾ, ನಾನು ಒಂದು ಐಡಿಯಾ ಇದೆ.
ಇದೆಲ್ಲ ಹೊಲ್ಸ್ಕೊಳ್ಳಿ ಅವರೇ, ಪರವಾಗಿಲ್ಲ. ನನಗೇನಾದರೂ ಬೇಕಾದಾಗ ಸೀರೆ ಅವ್ರದ್ದು ಎತ್ಕೊಂಡ್ಬಿಟ್ಟು ಬ್ಲೌಸ್ ಆಲ್ಟರ್ನೇಟಿವ್ ಹಾಕ್ಕೊತೀನಿ. ಇನ್ನೇನು ಮಾಡೋದು ಗೈಸ್, ನನಗೆಲ್ಲ ಇಷ್ಟ ಆಗಿದೆ, ಆದರೆ ಅವಳಿಗೆ ಕೊಡಿಸ್ತೀನಿ. ಹಾಗೆ ಮಾಡೋದು ನಾನು, ಆಲ್ಟರ್ನೇಟಿವ್ ಬ್ಲೌಸ್ ಹಾಕ್ಕೊಂಡು ಆ ಸೀರೆನ ಹಾಕ್ಕೊತೀನಿ. ದಿಸ್ ಈಸ್ ವಾಟ್ ಐ ಹ್ಯಾವ್ ಎ ಐಡಿಯಾ ಆನ್ ಮೈ ಮೈಂಡ್. ಎಲ್ಲ ಬೇಕು ಅನಿಸುತ್ತೆ. ಇದೆಲ್ಲ ನಾರ್ಮಲ್ ಸ್ಯಾರಿನೇ ಗೈಸ್, ನಾರ್ಮಲ್ ಹಾಕೊಳ್ಳೋಂಥ ಸೀರೆ. ಅದೇ ದೇವಸ್ಥಾನಕ್ಕೆ ಅಲ್ಲಿಗೆ ಇಲ್ಲಿಗೆ ಆ್ಯಂಡ್ ಊಟಕ್ಕೆ ಎಲ್ಲ ಹಾಕೋಣ. ದಿಸ್ ಈಸ್ ಮೈ ಸೆಟ್. ಇದೆಲ್ಲ ಇರೋದು, ಇದು ವರ್ಷದ್ದು ಪಿಂಕ್ ವಿತ್ ವೈಟ್. ನಂದು ಎಸ್ ಅಂದರೆ ಸ್ವಲ್ಪ ಸಿಮಿಲರ್, ತೋರಿಸ್ತೀನಿ. ಇದು ಹೇಳಿದ್ನಲ್ಲ ಇನ್ನೊಂದು ಸೀರೆ ಅಂತ, ಇದು ನನಗೆ ಅಂತ ತೊಗೊಂಡಿದ್ದೀನಿ. ಬಟ್ ನಮ್ಮಮ್ಮ ನೀನು ಹೊಲಿಸ್ಕೊಂಡು ಒಂದ್ಸರಿ ಹಾಕೊತೀಯ, ಆಮೇಲೆ ನೀನು ಹಾಕೊಳಲ್ಲ, ಮತ್ತೆ ವೇಸ್ಟ್ ಆಗುತ್ತೆ ಬ್ಲೌಸು. ನಾನು ಒಂದು ಸ್ವಲ್ಪ ದಿವಸ ಯೂಸ್ ಮಾಡ್ತಿರ್ತೀನಿ, ರಿಪೀಟ್ ಹಾಕ್ತೀನಿ. ನೀನು ರಿಪೀಟ್ ಆಗಲ್ಲ, ಬೇಡ, ಇದ್ರ ಬ್ಲೌಸ್ ನಾನು ಹೊಲಿಸ್ಕೊತೀನಿ, ಇನ್ನೊಂದು ಬ್ಲೌಸ್ ಪೀಸ್ ತೊಗೊಂಡು ನೀನು ಹೊಲಿಸ್ಕೊಂಡು ಹಾಕೋ ಅಂತ ಹೇಳಿದ್ದಾರೆ. ಬಟ್ ಆದರೆ ಗೊತ್ತಿಲ್ಲ ಏನು ಮಾಡ್ತೀನಿ ಅಂತ. ಇದು ಸಕ್ಕತ್ತಾಗಿದೆ, ಗ್ರೀನ್ ವಿತ್ ಪಿಂಕ್. ಆ್ಯಂಡ್ ದಿಸ್ ಈಸ್ ಮೆಂತ್ಯ ಕಲರ್ ವಿತ್, ಇದು ಯಾವ ಕಲರ್ ಅಂತ ಗೊತ್ತಿಲ್ಲ, ಬ್ಲೂ ಅಲ್ಲ, ಒಂದು ಸ್ವಲ್ಪ ಗ್ರೀನು ಅಲ್ಲ, ಪಿಸ್ತಾ ಕಲರ್. ಇದು ಸಕ್ಕತ್ತಾಗಿದೆ. ಇದು ವರ್ಷಕ್ಕೆ ಎಲ್ಲ ಚೆನ್ನಾಗಿರೋ ಸಿಕ್ಬಿಟ್ಟಿದೆ ಗೈಸ್. ಎಲ್ಲವೂ ಸಕ್ಕತ್ತಾಗಿದೆ. ಅವರಿಗೆ ಸೀರಿಯಸ್ ಯಾವ್ದು ಹಾಕೋಬೇಕನ್ನೋದೇ ಕನ್ಫ್ಯೂಸ್ ಆಗಿಬಿಡ್ಬೇಕು ಅವಳು, ಆ ಥರ ಐತೆ. ಇವಾಗ ನನಗೆ ಆಪ್ಷನ್ಸ್ ಇರೋದು 3 ಅಷ್ಟೇ ಅಲ್ವಾ. ಸೊ ಅದ್ರಲ್ಲಿ ಒಂದು ಚೆನ್ನಾಗಿದೆ ಅಂತ ನಾನು ಹೇಳ್ಬೋದು, ಆದರೆ ಅವಳಿಗೆ ಹಂಗಲ್ಲ, ಎಲ್ಲ ಸೀರೆ ಸಕ್ಕತ್ತಾಗಿದೆ. ಆ್ಯಂಡ್ ಇದು ನಮ್ಮಮ್ಮ ತೊಗೊಂಡಿರೋದು ಒಂದು ಆರ್ಡಿನರಿ ಸ್ಯಾರಿ ಥರ, ಪರ್ಪಲ್ ಕಲರ್. ಇದೆಲ್ಲ ನಾರ್ಮಲ್ ಸ್ಯಾರೀಸೇ, ಸಾಫ್ಟಾಗಿ ಐತೆ. ಪರ್ಪಲ್ ಕಲರ್ ಅಲ್ಲ, ಡಾರ್ಕ್ ಬ್ಲೂ ಕಲರ್. ಪರ್ಪಲ್ ನಾನು ಅದೇ ಬರ್ತಾಯಿತ್ತು ನನಗೆ ಆಗಲಿಲ್ಲ. ಆ್ಯಂಡ್ ದಿಸ್ ಇಸ್ ಆಲ್ಸೋ ಬ್ಲೂ ಕಲರ್. ಇದೆಲ್ಲ ಸುಮ್ಮನೆ ಹಾಗೆ ದೇವಸ್ಥಾನಕ್ಕೆ ಉಟ್ಕೊಳೋಕ್ಕೆ ಅಂತ ತಂದಿರುವಂಥ ಸೀರೆ. ಇದೊಂದು ಡಾರ್ಕ್ ಪರ್ಪಲ್ ವಿತ್ ಬ್ಲೂ ಕಲರ್. ಮೈ ಸ್ಯಾರೀಸ್ ಕಮಿಂಗ್. ಇದಲ್ಲ, ಇದು ಸುಮ್ಮನೆ ಏನಕ್ಕೋ ಗೊತ್ತಿಲ್ಲ ತೊಗೊಳ್ಳೋಂಥ ಸೀರೆ, ಬ್ಲೂ ಕಲರ್ ವಿತ್ ಗೋಲ್ಡ್. ನನ್ನ ಸೀರೆ ಬಂತು. ಇದು ಎಕ್ಸ್ಟ್ರಾ ಬ್ಯಾಗ್ಸ್, ಎಷ್ಟು ಎಕ್ಸ್ಟ್ರಾ ಬ್ಯಾಗ್ಸ್ ತಂದಿರೋ ಗೊತ್ತಾ. ನನ್ನ ಸೀರೆ ಗೈಸ್ ಒನ್ ಆಫ್ ದಿ ಫೇವ್ರೆಟ್ ಅಂದರೆ ಇದೆ, ವೈಟ್ ವಿತ್ ಪಿಂಕ್. ತುಂಬ ಇಷ್ಟ ಆಗ್ಬಿಡ್ತು ನನಗೆ. ನೋಡಿದ ತಕ್ಷಣ ನಾನು ಓಪನ್ ಮಾಡಿಲ್ಲ, ಲೈಟ್ ಪಿಂಕ್ ಅದು ಗೊತ್ತಾ, ಇದು ಲೈಟ್ ಪಿಂಕು ವಿತ್ ವೈಟ್ ಕಲರ್, ಸಕ್ಕತ್ತಾಗಿದೆ. ದಿಸ್ ಇಸ್ ದ ಸ್ಯಾರೀಸ್ ವಿ ಬ್ರಾಟ್. ಆ್ಯಂಡ್ ಇದು ಬಿಲ್ಗಳು ನಾನು ನೋಡಿಲ್ಲ, ಬೇಡ ಬಿಲ್ಸ್ ನೋಡೋದು ಆಗಿರುತ್ತೆ, ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟೆಷ್ಟು ಅಂತ. ಎಲ್ಲನೂ 5K ಮೇಲೇ ಇದೆ. ಕಂಚಿಯಲ್ಲಿ ತಂದಿರೋದು ಎಲ್ಲನೂ 5K ಮೇಲೇ. ನಂದು ಒಂದು ಎಕ್ಸ್ಪೆನ್ಸಿವ್ ಇದೆ 25K. ಆ್ಯಂಡ್ ಮಮ್ಮಿ ತಗೊಂಡೇ ಇಲ್ಲ ಸ್ಯಾರಿ, ರಿಸೆಪ್ಷನ್ಗೆ ಮುಹೂರ್ತಕ್ಕೆ ತೊಗೊಂಡಿದ್ದಾರೆ. ಯಾವುದಂತ ಗೊತ್ತಿಲ್ಲ ಗೈಸ್, ಮೇ ಬಿ ಇದೇ ಇರ್ಬೋದೇನೋ, ತೋರಿಸ್ಬಿಟ್ಟೆ ನಾನು ಅನಿಸುತ್ತೆ, ಯಾವುದಂತ ಗೊತ್ತಿಲ್ಲ. ಬಟ್ ತೋರಿಸಿದ್ದೀನಿ, ನಾನು ದೊಡ್ಡಗಳು ತೋರಿಸಿಲ್ಲ ಅಷ್ಟೇನೆಲ್ಲ ತೋರಿಸಿದ್ದೀನಿ. ಇಷ್ಟು ಸೀರೆಗಳು. ಆ್ಯಂಡ್ ವರ್ಷದು 5 ಸ್ಯಾರೀಸ್ ಇನ್ನೂ ನಾಳೆ ಅಥವಾ ಇವತ್ತು ಬರ್ತಾರೆ ಅಂತೆ. ಚೌಟ್ರಿನ ಅಡ್ವಾನ್ಸ್ ವೆನ್ಯೂ ನಾವು ಆಲ್ರೆಡಿ ನೋಡ್ಕೊಂಡು ಬಂದಿದ್ದೀವಿ, 2 ವೆನ್ಯೂನು ಫಿಕ್ಸ್ ಆಗಿದೆ. ಒಂದಕ್ಕೆ ಅಡ್ವಾನ್ಸ್ ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀವಿ ಮುಹೂರ್ತದ್ದು. ಆ್ಯಂಡ್ ರಿಸೆಪ್ಷನ್ದು ಅಡ್ವಾನ್ಸ್ ಇವತ್ತು ಪೇ ಮಾಡಬೇಕಿತ್ತು, ಸೊ ಬರ್ತೀನಿ ಅಂತ ಹೇಳಿದ್ದಾರೆ. ಆ್ಯಂಡ್ ನಾಳೆ ಕಾರ್ಡ್ ಪ್ರಿಂಟಿಗೆ ಹೋಗಬೇಕು, ಸೊ 2 ಒಟ್ಟಿಗೆ ಬರ್ತೀನಿ ಅಂತ. ನಾಳೆ ಅಥವಾ ಇವತ್ತು ಬರ್ತಾ ಹೋಗೋದಿಲ್ಲ, ಅವಾಗ ಎತ್ಕೊಂಡ್ಬರ್ತೀನಿ ಅಂತ ಹೇಳಿದ್ದಾರೆ. ಸೊ 25ಗಿಂತೂ ಮುಂಚೆನೇ ನಾವು ಬ್ಲೌಸ್ ಸ್ಟಿಚಸ್ಗೆ, ಆಮೇಲೆ ಇದು ವೆನ್ಯೂದು ಅಡ್ವಾನ್ಸ್ ಕೊಡಬೇಕು, ಆಮೇಲೆ ಕಾರ್ಡ್ಸ್ ಪ್ರಿಂಟ್ ಕೊಡಬೇಕು. ಬಿಕಾಸ್ 25 ಆದಮೇಲೆ ಅದೇನೋ ಆಷಾಢನ ಏನೋ ಬರುತ್ತಂತೆ. ಸೊ ಅವಾಗ ದಿನ ಚೆನ್ನಾಗಿಲ್ಲ ಅಂತ ಹೇಳಿದ್ರು, 1 ತಿಂಗಳು ದಿನ ಚೆನ್ನಾಗಿರಲ್ಲ. ಸೊ ಅದಕ್ಕೆ ಬೇಗ ಕೊಡಬೇಕು ಅಂತೇಳಿ ಇಷ್ಟು ಅರ್ಜೆಂಟಾಗಿ ಮಾಡ್ತಿರೋ ಅಂಥದ್ದು. ಸೊ ವೆನ್ಯೂ ನಾನು ಇನ್ನೂ ನೋಡಿಲ್ಲ, 2ಕ್ಕೂ ನಾನು ಹೋಗಿಲ್ಲ, 2ರಲ್ಲೂ ನಾನು ಬ್ಯುಸಿ ಇದ್ದೆ. 2 ವೆನ್ಯೂಗೂ ನಾನು ನೋಡ್ಕೊಂಬರೋಕ್ಕಾಗಿಲ್ಲ. ಸೊ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಸಖತ್ತಾಗಿದೆ ಅಂತ ಹೇಳಿದ್ರು, ಪಾರ್ಕಿಂಗು, ಗ್ರೀನರಿ ಎಲ್ಲನೂ. ಸೊ ಹೋಗೋಣ, ನೋಡ್ಕೊಂಡು ಬರೋಣ. ಆವಾಗಲೂ ವೀಡಿಯೋ ಮಾಡ್ತೀನಿ ಗೈಸ್. ಇದು ವೀಡಿಯೋ ಮಾಡೋದು ಆಗಿಲ್ಲ, ಶಾಪಿಂಗ್ ಹೋಗೋ ವೀಡಿಯೋ ಆಗಿಲ್ಲ. ಬನ್ನಿ ಈಗ ಕೆಳಗಡೆ ವುಡ್ ವರ್ಕ್ ಅವ್ರು ಬಂದಿದ್ದಾರೆ,
ಸೊ ನೋಡೋಣ ಏನು ಮಾಡ್ತಿದ್ದಾರೆ, ಹೆಂಗೆ ಮಾಡ್ತಾರೆ, ಏನು ಅಂತ ಎಲ್ಲನೂ ಅಂತ. ಬನ್ನಿ ಲೆಟ್ಸ್ ಗೋ. ಗೈಸ್ ಇವಾಗ ಲಾಕ್ಸ್ ಎಲ್ಲ ಚೇಂಜ್ ಮಾಡಿಸೋದಕ್ಕೆ ಆ ಥರ ಲಾಕ್ಸ್ ತೊಗೊಂಡಿದ್ದೀರಿ. ಯಪ್ಪ ಅವನಿಗೆ ಕೂಡ ಕುಡಿಯೋದಕ್ಕೆ ಹಂಗೆ. ಆ್ಯಂಡ್ ಇವಾಗ ಇನ್ನೊಂದು ಸಲ ತೊಗೊಂಬಂದರು. ಈ ಕವರ್ ಆ್ಯಕ್ಚುಲಿ ತಂದಿದ್ದು ಇವಾಗಲೇ ಇದು ತೊಗೊಂಬಂದಿದ್ದು. ಆ್ಯಂಡ್ ದಿಸ್ ಈಸ್ ಒನ್ ಮೋರ್ ಸ್ಯಾರಿ ತಂದಿದ್ದು, ಚೆನ್ನಾಗಿದೆ, ಪಾರ್ಟಿ ವೇರ್ ಥರ. ಇವಾಗ ಬನ್ನಿ ವುಡ್ ವರ್ಕ್ ಇವತ್ತು ಸ್ಟಾರ್ಟ್ ಮಾಡೋಣ ಅನ್ಸುತ್ತೆ. ಮೇ ಬಿ ಐಟಮ್ಸ್ ತಂದು ಹಾಕಿದ್ದಾರೆ, ಮೆಷರ್ಮೆಂಟ್ಸ್ ಎಲ್ಲ ಮೊನ್ನೆ ತೊಗೊಂಡು ಹೋಗಿದ್ರು. ಯಾವತ್ತು ಸ್ಟಾರ್ಟ್ ಮಾಡ್ತಾರೋ ಗೊತ್ತಿಲ್ಲ. ನನ್ನ ಕಬೋರ್ಡ್ಗೆ ಮಿರರ್ ಹಾಕೋಕೆ ಹೇಳ್ಬಿಟ್ಟೆ. ಅಲ್ಲಿ ನಾನು ಇಲ್ಲಿ ಮಾಡ್ಸೋಣ ಅಂದ್ಕೊಂಡೆ, ಡ್ರೆಸ್ಸಿಂಗ್ ಟೇಬಲ್ನ ಕಾಟು ಈ ಸೈಡ್ ಹಾಕೋಣ ಅಂದ್ಕೊಂಡೆ. ಬಟ್ ಆದರೆ ಇಕ್ಕಟ್ಟು ಆಗ್ಬಿಡುತ್ತೆ, ಓಡಾಡೋಕ್ಕೆಲ್ಲ ಸ್ಪೇಸ್ ಬೇಡ ಅಂದ್ಬಿಟ್ಟು ಇದ್ದಿದೆಯಲ್ಲ ಈ ಕಬೋರ್ಡ್ ಮೇಲೇ ಹಾಕ್ಸ್ತಾ ಇದ್ದೀನಿ ಮಿರರ್ನ. ಅಷ್ಟೇ ಗೈಸ್, ಕೆಳಗಡೆ ಹೋಗಿ ವುಡ್ ವರ್ಕ್ಸ್ ಇವತ್ತು ಮಾಡಲ್ಲ, ತೋರಿಸ್ತೀನಿ ಬನ್ನಿ ಯಾರು ಐಟಮ್ಸ್ ಎಲ್ಲ. ಆ್ಯಂಡ್ ಯಾ ಗೈಸ್, ಇವಾಗ ವಿ ಹ್ಯಾವ್ ಪ್ಲ್ಯಾಂಡ್ ಇಲ್ಲೊಂದು ಸ್ಲೈಡ್ ಕಬೋರ್ಡ್ ಮಾಡಿಸ್ಬೇಕು ಕೆಳಗಡೆ ಅಂತ, ಮತ್ತು ಮೇಲೆಗಡೆ ಸ್ಟೋರೇಜ್ ಕಬೋರ್ಡ್ ಮಾಡಿಸ್ತಿದ್ದೀವಿ. ಇಲ್ಲಿ ಸ್ಲೈಡ್ ಮಾಡ್ಸೋಣ ಅಂತ, ಬಿಕಾಸ್ ಇನ್ನು ಕೀಳೋದಕ್ಕೆ ಜಾಗ ಸ್ಪೇಸ್ ಉಳ್ಕೊಳ್ಳಿ ಅಂತ. ಆ್ಯಂಡ್ ಫಸ್ಟು ಐಡಿಯಾ ಇರಲಿಲ್ಲ, ಟಿ ವಿ ಸ್ಟ್ಯಾಂಡು ಫಸ್ಟ್ ಇತ್ತು ಕೀಳಿಸ್ಬೇಕಿತ್ತು ಅಂತ. ಅದಾದಮೇಲೆ ಮಮ್ಮಿ ಬೇಡ, ನಮ್ಮ ಮಮ್ಮಿಗೆ ಇಷ್ಟನೇ ಇಲ್ಲ ಕೀಳ್ಸೋಕೆ, ಈಗಲೂ ಬೇಡ ಅಂತಾರೆ. ಬಟ್ ನಾವು ಹೆಂಗಿದ್ರೂ ಆಲ್ಟ್ರೇಷನ್ ಮಾಡಿಸ್ತಿದ್ದೀವಲ್ಲ, ಸೊ ಮಾಡಿಸ್ಬಿಡೋಣ ಅದನ್ನು ಅಂತ ತೆಗ್ಸ್ತಿದ್ದೀವಿ ಅಷ್ಟೇ. ಅದೆಲ್ಲ ಫಿನಿಶ್ ಆದಮೇಲೆ ಇವತ್ತು ಸುಮ್ಮನೆ ಅದೆಲ್ಲ ಪ್ರೆಸ್ ಮಾಡಿ ಇಟ್ಟೋಗ್ತಾರಂತೆ ಅಂತ ಹೇಳಿದ್ದಾರೆ, ಏನೋ ಗೊತ್ತಿಲ್ಲ. ನಾಳೆ ಬಂದು ಕೆಲಸ ಸ್ಟಾರ್ಟ್ ಮಾಡ್ಕೊತಾರೆ ಅವರು. ಯಾ